ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಉಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಉಂಟಾಗುತ್ತಿರುವ ವಿದ್ಯುತ್ ಸಮಸ್ಯೆಯನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಸೋಮವಾರ ಕರ್ನಾಟಕ ರಕ್ಷಣಾ ನವಶಕ್ತಿ ವೇದಿಕೆ ವತಿಯಿಂದ ಮೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು. ಉಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 1500ಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡುತ್ತವೆ. ಇವುಗಳಲ್ಲಿ ಬಹುತೇಕ ಕುಟುಂಬಗಳು ಕೃಷಿ ಆಧಾರಿತ ಜೀವನ ನಡೆಸುತ್ತಿವೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿರಂತರ ವಿದ್ಯುತ್ ವ್ಯತ್ಯಯವಾಗುತ್ತಿರುವುದರಿಂದ ಕೃಷಿಕರಿಗೆ ಮತ್ತು ಗ್ರಾಮಸ್ಥರಿಗೆ ತೀರಾ ಅನುಕೂಲ ಉಂಟಾಗುತ್ತಿದೆ ಎಂದು ಮನವಿಯಲ್ಲಿ ಒತ್ತಾಯಿಸಲಾಯಿತು. ನಿರಂತರ ವಿದ್ಯುತ್ ಸಮಸ್ಯೆಯಿಂದಾಗಿ ಕುಡಿಯುವ ನೀರು ಪೂರೈಕೆಯಲ್ಲಿ ಸಹ ವ್ಯತ್ಯಯ ಉಂಟಾಗಿದೆ. ತಕ್ಷಣ ಅಸಮರ್ಪಕ ವಿದ್ಯುತ್ ವ್ಯವಸ್ಥೆಯನ್ನು ಸರಿಪಡಿಸದೆ ಹೋದಲ್ಲಿ ಮೆಸ್ಕಾಂ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುವುದು ಅನಿವಾರ್ಯವಾಗುತ್ತದೆ ಎಂದು ಮನವಿಯಲ್ಲಿ ಎಚ್ಚರಿಕೆ ನೀಡಲಾಯಿತು. ವೇದಿಕೆ ವತಿಯಿಂದ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ. ಯಾಕಂದರೆ ಉಳ್ಳೂರು ರೈತರಿಗೆ 3 ಫೇಸ್ ಕರೆಂಟ್ನ ಸರ್ಕಾರದ ಆದೇಶದ ಪ್ರಕಾರ 7 ತಾಸು ಕರೆಂಟ್ ಕೊಡಬೇಕು. ಆ 7 ತಾಸು ಕರೆಂಟ್ 3 ತಾಸು ಹೆಗ್ಗೋಡಿಗೆ 3 ಫೇಸ್ ನ ಕೇಳ್ಕೊಂಡ್ರೆ ಹೆಗ್ಗೋಡಿಗೆ 14 ಮತ್ತೆ ಹೆಗ್ಗೋಡಿಗೆ 14 ತಾಸು 3 ಫೇಸ್ ಕೊಡ್ತಾ ಇದಾರೆ. ಅದ್ರ ಉದ್ದೇಶ ಏನಂತ ನಮಗೆ ಗೊತ್ತಿಲ್ಲ. ಅದು ಅಧಿಕಾರಿಗಳು ಹೇಳ್ಬೇಕು. ಸರ್ಕಾರದ ಆದೇಶ ಇರೋದು 7 ತಾಸು, ಅದು ಗ್ರಾಮಾಂತರನೇ, ನಮ್ದು ಗ್ರಾಮಾಂತರನೇ. 14 ತಾಸು ಹೆಗ್ಗೋಡು ಮತ್ತೆ ಆವನಹಳ್ಳಿ ಕೊಡ್ತಾರೆ, ಉಳ್ಳೂರಿಗೆ 3 ತಾಸು ಕೊಡ್ತಾ ಇದಾರೆ. ಇದು ಹಲವಾರು ನಾವು ಅದಕ್ಕೆ ಸಾಬೀತುಪಡಿಸ್ತೀವಿ, ನಾವು ದಾಖಲೆಗಳನ್ನ ಸಾಬೀತುಪಡಿಸ್ತೀವಿ. ಇದು ಪುತ್ರ ಇವ್ರು ಕೊಡ್ತಾರೆ, ಮುಂದಾಗಂತ ಯೋಜನೆಗಳು ನಮಗೆ ಬೇಡ. ನಮಗೆ ನಾಳೆ ತಾತ್ಕಾಲಿಕವಾಗಿ ಈ ಸಮಸ್ಯೆ ಬಗೆಹರಿಸಬೇಕು, ನಮಗೆ ವಿದ್ಯುತ್ ಬೇಕು. ಇದ್ರ ಬಗ್ಗೆ ನಮಗೆ ನೀವು ಇದೆಯಲ್ಲ ಕರೆಂಟ್ ಅದ್ರಲ್ಲಿ ಏನ್ ಜೀವ ಇದೆ ಅಂತ ನಮ್ಗೆ ನೋಡಿ. ಒಂದು ನಿಮಿಷ, ಇದು ನಮ್ ಪ್ರಾಬ್ಲಮ್ ಅಲ್ಲ, ಇದು ನಮ್ ಪ್ರಾಬ್ಲಮ್ ಅಲ್ಲ. ಆದ್ರೆ ನಿಮ್ಗೆಲ್ಲ ಗೊತ್ತಿದೆ, ನಿಮ್ಗೆಲ್ರಿಗೂ ಗೊತ್ತಿ, ಆ ವಿಷಯ ಯಾರಿಗೂ ಹೇಳ್ತಾ ಇಲ್ಲ. ದಿನಕ್ಕೆ 100 ಜನ ಬೋರ್ ಹೊಡೆದು ಮೋಟರ್ ಹಾಕ್ತಿದ್ದಾರೆ. ಅದ್ರದ್ದೆಲ್ಲ ನಂದಲ್ಲ ಅದು. ನಾನ್ ನಿಮ್ಗೆ ಏನಪ್ಪಾ, ಯಾರು ರೈತರಿಗೆ ತೊಂದರೆ ಆಗ್ಬಾರ್ದಂತೆ ನಾವು ಕಟ್ ಮಾಡ್ತಿಲ್ಲ. ಬಿಟ್ರೆ ಎಲ್ಲರೂ ಅಕ್ರಮ ಮೋಟರ್ ಹಾಕ್ತಿದ್ದಾರೆ. ಯಾರು ಇದ್ರ ಬಗ್ಗೆ ಮಾಹಿತಿ ಇದೆಯಾ ಹೇಳಿ ನೋಡ. ಅದ್ರ ಬಗ್ಗೆ ನಾನು ಕೇಳ್ತಾ ಇಲ್ಲ. ಎಲ್ಲರೂ ರೈತರೆ, ಅದ್ರ ಬಗ್ಗೆ ನಾನು ಹೇಳಲ್ಲ. ನಿಮಗೆ ಕರೆಂಟ್ 150 ಜಿಪಿಎಸ್ ಫೋಟೋ ಇದು ಮೆಸ್ಕಾಂ ಅಧಿಕಾರಿಗಳು ಕೊಡ್ತಾರೆ. ಹೇಳಕ್ ಹೋದ್ರೆ ಬೇಡ ಅಂದ್ರೆ ನೀವು ನಾನು ಹೇಳೋದಿಲ್ಲ. ಪರಿಹಾರ ಮಾಡಕ್ಕೆ ನಾನೀಗ ಹಾಲಿ ಹೆಗ್ಗೋಡಲ್ಲಿ ಜಿಒಎಸ್ ಮಾಡಿ ಅದರಿಂದ ಕರೆಂಟ್ ಕೊಡ್ತೀನಿ ನಿಮಗೆ. ಅಲ್ಲಿ ಉಳ್ಳೂರಲ್ಲಿ ನಿಮಗೆ ಇವತ್ತಿನಿಂದಾನೇ ನಿಮಗೆ ಹೆಗ್ಗೋಡ್ ಕರೆಂಟ್ ಸಾಯಂಕಾಲ 6 ಗಂಟೆಯಿಂದ 10 ಗಂಟೆವರೆಗೂ 3 ಫೇಸ್ ಇರುತ್ತೆ. 10 ಗಂಟೆ ನಂತರ ಬೆಳಿಗ್ಗೆ 6 ಗಂಟೆವರೆಗೂ ಸಿಂಗಲ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಅಗಲತ್ತು ಬೆಳಿಗ್ಗೆ 6 ಗಂಟೆಯಿಂದ ಮತ್ತೆ ಸೇಮ್ ಸಾಯಂಕಾಲದವರೆಗೂ ಅನಂತಪುರ ಕರೆಂಟ್ ಇರುತ್ತೆ. ಆ ರೀತಿ ಮೇಂಟೈನ್ ಮಾಡ್ತೀವಿ. 1 ತಾಸು ಹೆಚ್ಚಿಗೆ ನಾವು ವ್ಯವಸ್ಥೆ ಮಾಡ್ತೀವಿ. ಈ ವೇಳೆ ವೇದಿಕೆ ಅಧ್ಯಕ್ಷ ವಸೀಂ ಉಳ್ಳೂರು, ಪ್ರಮುಖರಾದ ಮಹಾಬಲೇಶ್ವರ, ವಿನಯ್ ರಾವ್, ಅಸ್ಲಂ ಭಾಷಾ, ಪ್ರೇಮ್ ಕುಮಾರ್, ಮಂಜಪ್ಪ, ದ್ಯಾಮಪ್ಪ, ಅಸ್ಫಾಕ್, ಜಾಹಿದ್ ಇತರರು ಹಾಜರಿದ್ದರು. 9 ಲೈವ್ ನ್ಯೂಸ್, ಸಾಗರ.